ಇದರಷ್ಟು ಜೀವನ ಸಾರ್ಥಕ ಮತ್ತೊಂದಿಲ್ಲ. ಅಂತಹ ಸಾರ್ಥಕ ಜೀವನ ಮಾಡಿದಂಥ ನಮ್ಮ ಬಾಲಣ್ಣ ತೋಂಗ ತೋ ದಿನಂಗದಿಂದ ತೈತ್ತಾಗಡ್ಕ ತರಗಡ ತಾತೈದ ತಿತ್ತ ದಿನ. ಆದರೆ ಆ ಬಾಲಣ್ಣಗೆ ಅವ್ರ ಹಾಸ್ಯಗಳೇ ಬೇರೆ ಉಂಟು. ದುಡ್ಡು ಕೊಡ್ಲಿಕ್ಕೆ ಬಂದರೆ ಅಯ್ಯೋ ಅವ್ರು ನಮ್ಮವರಲ್ಲ, ಅವ್ರಿಗೆ ಕಮ್ಮಿ ತಗೊಳ್ಳಿಕ್ಕಾಗತ್ತಾ, ಕೊಡಿಯೇ. ಬಾಲಕೃಷ್ಣ ನಾಯಕರು ಅಗಲಿದ ಸಂದರ್ಭದಲ್ಲಿ ಗ್ರೂಪ್ನಲ್ಲಿ ವಿಷಯವನ್ನು ಹಾಕಿದ್ದೆ. ಪ್ರಭಾಕರ್ ಜೋಶಿಯವರು ಒಂದು ವಾಕ್ಯ ಬರೆದು ಮೆಸೇಜ್ ಮಾಡಿದರು. ಆ 1.5 ಗಂಟೆ ಆಟ ಮಾಡಬೇಕಾದ್ರೆ 4-5 ಗಂಟೆಯ ಪೂರ್ವದಲ್ಲಿ ಬಂದು ಸಿದ್ಧತೆ ಮಾಡಿ ವೇಷ ಕಟ್ಟಿ ಆ ಬಳಿಕ ಮುಗಿದ ವೇಳೆ ಪುನಃ 1-1.5 ಗಂಟೆ ಮಡಚಿ ಮತ್ತೆ ಮನೆಗೆ ಹೋಗಿ ಆ ಒದ್ದೆ ಬಟ್ಟೆಯನ್ನು ಒಣಗಿಸಿ ಮತ್ತೆ ಪುನಃ ಮರುದಿವಸ ಅದನ್ನು ಮಡಚಿ ಗಂಟೆ ಕಟ್ಟಿಕೊಂಡು ಚೌಕಿಗೆ ಬಂದು ಬಿಡಿಸಿ, ಅದು ಅಸಾಧ್ಯ ಕೆಲಸ. ಅದಕ್ಕೆ ನಾವು ಕೊಡ್ತಾ ಇರುವ ಸಂಭಾವನೆ ನೋಡುವಾಗ ಮುಜುಗರ ಆಗ್ತದೆ, ನಮಗೆ ಒಂದು ರೀತಿಯಲ್ಲಿ ಕೀಳರಿಮೆ ಭಾವಿಸ್ತದೆ. ಅವರು ವ್ಯಕ್ತಿ ಕೊಡ್ತಾ ಇರುವ ಗೌರವ പക്ഷെ ನನಗೆ ಎಷ್ಟೋ ಸಲ ಅನ್ನಿಸ್ತದೆ, ಅರ್ಹತೆಗೆ ಮೀರಿದಂತಹ ಮನ್ನಣೆಯನ್ನು ಅವರಿಂದ ಪಡೆದಿದ್ದೇನೆ. ಅವರು ಮಾತಾಡ್ತಿರಲಿಲ್ಲ, ಅವರ ನೋಟ ಸಾಕು, ಅವರ ನಿಲುವು ಸಾಕು, ನಾವು ಹೇಳುವುದನ್ನು ರಿಸೀವ್ ಮಾಡುವ ರೀತಿ ಇದೆ ಅಲ್ಲ. ನಮಗೆ ಮಾನ್ಯ ಪ್ರಧಾನಮಂತ್ರಿಯವರ ಏಕ ಭಾರತ್ ಶ್ರೇಷ್ಠ ಭಾರತ್ ಆ ಯೋಜನೆಯಡಿ ಉತ್ತರಾಖಂಡಕ್ಕೆ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಕ್ಕಾಗಿ ಒಂದು ತಂಡದೊಂದಿಗೆ ನಮಗೆ ಹೋಗಬೇಕಾದಂಥ ಅವಕಾಶ ಸಿಕ್ಕಿತು. ಇಂತಹ ಒಬ್ಬ ಸರಳ ಸಜ್ಜನ ವ್ಯಕ್ತಿ ಹೇಳ್ಬೋದಾಗಿತ್ತು, ಅದೆಲ್ಲ ಆಗೋದಿಲ್ಲ ಮೇಡಮ್, ಅಷ್ಟು ದೂರಕ್ಕೆಲ್ಲ ಕಳಿಸ್ಲಿಕ್ಕೆ ಆಗೋದಿಲ್ಲ, ನೀವೇನೋ ಬೇರೆ ನೋಡ್ಕೊಳ್ಳಿ ಅಂತ ಹೇಳಿದರೆ ಬಹುಶಃ ನಾವು ಕಾರ್ಯಕ್ರಮನೇ ಬಿಟ್ಟು ಬಿಡ್ತಿದ್ದೆವು. ಯಕ್ಷಗಾನಕ್ಕೆ ಬರುವ ಮೊದಲು ಸ್ವಲ್ಪ ಸಿಡುಕಿತ್ತು. ಬಲ್ಲಣ್ಣನ ಸಹವಾಸದಿಂದ ಆ ಸಿಡುಕು ಮಾಯವಾಗಿ ಬಿಡಿತು. ಬಲ್ಲಣ್ಣನಿಂದ ನಾನು ಸುಮಾರು ಬದಲಾಗಿದ್ದೇನೆ, ಬಲ್ಲಣ್ಣನಿಂದ ನಾನು ಬಹಳಷ್ಟು ಕಲ್ತಿದ್ದೇನೆ. ಆದರೆ ಒಂದು ದಿವಸವೂ ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ವೇಷಗ ಸಾಮಾನು ತಂದಾಗ ಇವರು ಕೇಳಿಕೊಂಡದಿಲ್ಲ. ನಾವು ಕೊಟ್ಟದ್ದು ಪಡೆದುಕೊಂಡು ಹೋಗ್ತಾಯಿದ್ರು. ಅದಕ್ಕಿಂತಲೂ ನಾವು ಗಮನಿಸಿದ್ದು, ಎಳೆಯ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ವೇಷವನ್ನು ಕಟ್ಟುವುದರಲ್ಲಿ ನಿಷ್ಣಾತರಾದ ಇವರು ಮಕ್ಕಳನ್ನು ಕೂಡ ಅಷ್ಟೇ ಪೂಜನೀಯ ಭಾವನೆಯಿಂದ, ಅಂದರೆ ಅವರು ವೇಷ ಕಟ್ಟಿದಾಗ ಅವರು ಅಷ್ಟೇ ಗೌರವದಿಂದ ಕಾಣ್ತಾ ಇದ್ದದ್ದನ್ನು ನಾವು ನೋಡಿದ್ದೇವೆ. ಬಾಲಕೃಷ್ಣ ನಾಯಕರು ಅಂದರೆ ಅದಕ್ಕಿಂತ ಹೆಚ್ಚಾಗಿ ಬಾಲಣ್ಣ, ಬಲ್ಲು ನಾಯಕರು, ಇವೆಲ್ಲ ಅತ್ಯಂತ ಆತ್ಮೀಯವಾದ ಮಾತುಗಳು. ಅವರನ್ನು ನಾನು ನೆನಪಿಸಿಕೊಳ್ಬೇಕಂತ ಯಾಕಂತ ಹೇಳಿದ್ರೆ, ಅದೇ ಕ್ಷೇತ್ರದಲ್ಲಿ ನಾನು ಸಹ ಒಬ್ಬ ಇದ್ದವ. ಆದರೆ ಒಂದು ಲೆಕ್ಕದಲ್ಲಿ ನನಗೆ ಗುರುಗಳ ಲೆಕ್ಕದಲ್ಲಿ, ಗುರುಗಳಂತ ಹೇಳಿದರೆ ಈ ಬಣ್ಣವನ್ನು ಕಲಿಸುವುದರಿಂದ ಹಿಡಿದು ಬಣ್ಣವನ್ನು ಹಚ್ಚುವಲ್ಲರಿಗೂ ಸಹ ನಾನು ಅವ್ರ ಹತ್ರ ಅದರ ಒಳಗಿನ ಗುಟ್ಟನ್ನು ತಿಳ್ಕೊಂಡಿದ್ದೇನೆ. ನಮ್ಮದು ಮಕ್ಕಳ ಮೇಳ ಇದ್ದಿತ್ತು ಆಗ, MN ಮಧ್ಯಸ್ಥರದ್ದು. ಅದಕ್ಕೆ ಪರ್ಮನೆಂಟಾಗಿ ನಮ್ಮ ಬಾಲನಾಯಕರದ್ದೇ, ಹಿಂದೂ ನಾಯಕರು ಆವಾಗ ಕಂಪನಿ ಅವ್ರ ಮಾವಿಂದು. ಆದರೆ ಬಾಲನಾಯಕರು ಅದಕ್ಕೆ ಮೇಕಪ್ಪಿಗೆ ಬರ್ತಾಯಿದ್ರು. ಆವಾಗ ನಾನು ಅದರಲ್ಲಿ ಈ ಸಣ್ಣ ಸಣ್ಣ ಪಾತ್ರಗಳು, ಕಿರಾತ ಪಡೆ, ಈಗ ಭೀಷ್ಮ ಯೋಜನೆ ಬಂದ ಶೈಕ್ಯವತ್ಯ ಹಾಗೂ ಕಿರಾತ ಪಡೆಗಳು, ಇಂಥದಕ್ಕೆಲ್ಲ ಮೇಕಪ್ ಮಾಡಲಿಕ್ಕೆ ಅವರು ಸಹ ಒಬ್ಬರಿಬ್ಬರು ಬರೋದು. ಆವಾಗ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಕೂತ್ಕೊಂಡು ಬಣ್ಣ ಹಚ್ಚೋದನ್ನು, ಬಣ್ಣ ಕಲಿಸೋದನ್ನು, ಬಣ್ಣದ ಯಾವ್ಯಾವ್ದು ಬೇಕು ಅದಕ್ಕೆ, ಎಲ್ಲಿ ಬೇಗಡೆ ಸಿಕ್ಕತ್ತೆ, ಬೇಗಡೆ ಮಾಡೋದು ಹೇಗೆ, ಅದಕ್ಕೆ ಅಂಟು ಹಾಕೋದು ಹೇಗೆ, ಎಲ್ಲವನ್ನು ಸಹ ಕೂಲಂಕುಷವಾಗಿ ಹೇಳಿಕೊಟ್ಟಂಥವ್ರು ಬಾಲಣ್ಣ. ಹಾಗಾಗಿ ನನಗೆ ಗುರುಗಳ ಸ್ಥಾನದಲ್ಲಿ ಅವರಿದ್ದಾರೆ. ಇವತ್ತಿಗೆ ಮೇಲೆ ಹತ್ತಲಿಕ್ಕೆ ಆ ದಿವಸ ಬಾಲಣ್ಣ ಇದಕ್ಕೆ ಬರಲೇಬೇಕು. ಯಾಕಂದರೆ ಅವ್ರು ಮದುವೆಗೆ ಸಹ ನಾನು ಬಂದಿದ್ದೆ. ನಮ್ಮ ಶಿವಪುರದ ಭಾಗವತರವರೆಲ್ಲ ಸೇರಿ ಸಾಯಂಕಾಲ ರಾತ್ರಿ ಅವ್ರ ಅಭಿಮಾನಿಗಳಿಂದ ಯಕ್ಷಗಾನ ಸಹ ನಡೆದಿತ್ತು. ಅಂಥ ಮದುವೆಗೆ ಬಂದು ಇವತ್ತು ಆ ಮಕ್ಕಳು ಪ್ರೀತಿಯಿಂದ ಕರೆದಿದ್ರು ಅಂಥ ಬಾಲಣ್ಣ. ಆದರೆ ಚೌಕಿಯಲ್ಲಿ ಅವರ ಶಿಸ್ತನ್ನು ಕಲೀಲೇಬೇಕು ನಾವು. ಕೊನೆವರೆಗೂ ಅವರು ಸಹ, ನಾವಾದರೂ ಸಹ ಬೇರೆ ಬೇರೆ ನಿದ್ದೆ ಬಿಡೋದೇ ಕೆಟ್ಟದ್ದು, ಅದಕ್ಕೆ ಸಿಗರೇಟು, ಬೀಡಿ, ಚಹಾ ಎಲ್ಲವನ್ನು. ಆದರೆ ಅವರು ಕೊನೆವರೆಗೂ ಸಹ ಆ ಚೌಕಿಯಲ್ಲಿ ಅವರು ಅಂಥ ಯಾವುದೇ ಒಂದು ಇದನ್ನು ಸಹ ಮಾಡದೆ ಇಷ್ಟು ಸುಂದರವಾಗಿ ಜೀವನವನ್ನು ಸಾಗಿಸ್ಕೊಂಡು ಬಂದ್ರಲ್ಲ. ನಿಜವಾಗಿಯೂ ಅದನ್ನು ನಾವು ಬೇರೆಲ್ಲ ಕಲ್ತದ್ದು ಹೌದು, ಆದರೆ ಅದನ್ನು ಕಲೀಲಿಲ್ಲ. ಮತ್ತಷ್ಟಲ್ಲ, ಅವರಿಗೆ ಸರಿಯಾದ ಅವರ ಪುಣ್ಯಕ್ಕೆ ಸರಿಯಾಗಿ ಅಂಥ ಮಕ್ಕಳೇ ಸಹ ಜನಿಸಿದ್ದಾರೆ. ಆದ್ದರಿಂದ ಅವರ ಇಳಿ ವಯಸ್ಸಿನಲ್ಲಿ ಸಂತೋಷದಲ್ಲಿ ಕಳೆದಿದ್ದಾರೆ. ಕೊನೆವರೆಗೂ ಆ ಮಕ್ಕಳ ತುಂಬ ಸಂಸಾರ, ಎಲ್ಲರೂ ಒಗ್ಗಟ್ಟಾಗಿದ್ದು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸಾಕು. ನಾವು ವಯಸ್ಸಾದವರಿಗೆ ಇನ್ನೇನು ಬೇಕು, ಇದರಷ್ಟು ಜೀವನ ಸಾರ್ಥಕ ಮತ್ತೊಂದಿಲ್ಲ. ಅಂತಹ ಸಾರ್ಥಕ ಜೀವನ ಮಾಡಿದಂಥ ನಮ್ಮ ಬಾಲಣ್ಣ ತೋಂಗ ತೋ ದಿನಂಗದಿಂದ ತೈತ್ತಾಗಡ್ಕ ತರಗಡ ತಾತೈದ ತಿತ್ತ ದಿನ. ಇವತ್ತು ಅವರ ಆತ್ಮ ಇದನ್ನೆಲ್ಲ ಕೇಳಿ ಸಂತೋಷದಲ್ಲಿ ಹೋಗಿ ಸ್ವರ್ಗಸ್ಥರಾಗಲಿ ಅಂಥೇಳಿ ನನಗೆ ತಿಳಿದಂಥ, ನಾನು ಮಾತಾಡೋನು, ನಾನು ಚೌಕಿಯಲ್ಲಿ ಎಷ್ಟು ಬೇಕಾದ್ರೆ ಮಾತಾಡ್ತೇನೆ, ಆದರೆ ಸಭೆಯಲ್ಲಿ ಮಾತಾಡಿದವನಲ್ಲ. ಆದರೆ ಆ ಬಾಲಣ್ಣಗೆ ಅವ್ರ ಹಾಸ್ಯಗಳೇ ಬೇರೆ ಉಂಟು.
ದುಡ್ಡು ಕೊಡ್ಲಿಕ್ಕೆ ಬಂದರೆ ಅಯ್ಯೋ ಅವ್ರು ನಮ್ಮವರಲ್ಲ, ಅವ್ರಿಗೆ ಕಮ್ಮಿ ತಗೊಳ್ಳಿಕ್ಕಾಗತ್ತಾ, ಕೊಡಿ ಅಂಥ ಹಾಸ್ಯ ಪ್ರವೃತ್ತಿಯವರು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ. ಹಿರಿಯರಾದಂಥ ಗೋವಿಂದ ಉರಾಳ್ರವರ ಮಾತನ್ನು ಕೇಳುವಾಗ ಭಾವನಾ ಪರವಶರಾಗ್ತೇವೆ. ಯಾಕೆಂತೇಳಿದ್ರೆ ಸುಮಾರು 8-10 ವರ್ಷ ಬಾಲಣ್ಣನಕ್ಕಿಂತ ಹಿರಿಯರು, ಆದರೆ ಅವರೇ ಕೂಡ ಬಾಲಣ್ಣನನ್ನು ಗುರು ಅಂತ ಒಂದು ಗೌರವಿಸ್ತಾರೆ. ಹಾಗಿದ್ದರೆ ಬಾಲಣ್ಣನ ವ್ಯಕ್ತಿತ್ವ ಎಂತಹ ದೊಡ್ಡದು ಎನ್ನುವುದನ್ನು ನಾವು ತಿಳ್ಕೊಳ್ಬೋದು. ಇದೀಗ ಅಜ್ಜಪುರ ಸಂಘದ ಅಧ್ಯಕ್ಷರಾಗಿರುವಂತಹ ಎಂ ಪದ್ಮನಾಭ ಗಾಣಿಗರವರು 1-2 ನಿಮಿಷಗಳಲ್ಲಿ ನುಡಿ ನಮ್ಮನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಮಳೆಗಾಲದಲ್ಲಿ ಕೂಡ ಇವತ್ತು ಬೆಳಗ್ಗೆ ಈ ರೀತಿಯ ಮಳೆ ಬಂದರೂ ಕೂಡ ಈ ಸಭಾಭವನದಲ್ಲಿ ಇಷ್ಟೊಂದು ಜನ ಸೇರಿದ್ದು ಇದು ನಮ್ಮ ಹಂದಾಡಿ ಬಾಲಕೃಷ್ಣ ನಾಯ್ಕ ಅಂತ ಹೇಳೋಕ್ಕಿಂತಲೂ ಬಲ್ಲವಣ್ಣ ಅಂತ ಹೇಳಿದ್ರೆ ನಮಗೆ ಉಚಿತ ಅಂತ ಕಾಣ್ತದೆ. ಇಷ್ಟೊಂದು ಜನ ಸೇರಿದ್ದು ಶ್ರೀಯುತರ ಒಂದು ಜನಪ್ರಿಯತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಡ ಅಂತ ಕಾಣ್ತದೆ ನನಗೆ. ಆದರೆ ಇಲ್ಲಿ ಬಂದು ನಿಂತು 2 ಮಾತನಾಡೋಣ ಎನ್ನುವಂಥ ಮನಸ್ಸಿನಿಂದ ಬಂದಿದ್ದೇನೆ. ಆದರೆ ನಾನು ಒಬ್ಬ ಮಾತ್ರ ಅಲ್ಲ, ಇನ್ನೂ ಕೆಲವು ಜನ ಮಾತಾಡಲಿಕ್ಕಿರ್ಬೋದು. ಎಲ್ಲರೂ ಮಾತಾಡುವುದು ವಿಷಯ ಒಂದೇ, ಆದರೂ ಶಬ್ದವಾಕ್ಯ ಬೇರೆ ಬೇರೆ ಆಗಿರ್ಬೋದು ಅಷ್ಟೇ. ನಮಗೆ ಅತಿಯಾದಂಥ ಆತ್ಮೀಯತೆ ಮೂಡುವುದು ಯಾರಲ್ಲಿ ಅಂದರೆ ಮಿತ್ರರಲ್ಲಿ ಮಾತ್ರ. ಮಿತ್ರರಲ್ಲಿ ಮುಚ್ಚುಮರೆ ಮಾಡುವಂಥ ವಿಷಯ ಯಾವುದೂ ಇಲ್ಲ ಅಂತ ತಿಳಿದವರು ಹೇಳಿದ್ದಾರೆ. ಆದರೆ ನನ್ನ ಕೆಲವೇ ಮಂದಿ ಮಿತ್ರರಲ್ಲಿ ಹಂದಾಡಿ ಬಲ್ಲವಣ್ಣ ಯಾನೆ ಬಾಲಕೃಷ್ಣ ನಾಯ್ಕರು ಒಬ್ಬರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೆ ಏನು ಮಾಡೋಣ, ಅವರು ಇಂದು ನಮ್ಮ ಮುಂದೆ ಇಲ್ಲ, ಕಣ್ಮರೆಯಾಗಿದ್ದಾರೆ. ನಮಗೆ ವರ್ತಮಾನವನ್ನು ಕೇಳಿದಂಥ ಇಷ್ಟು ಒಂದು ದುಃಖ ಶೋಕ ಆಗ್ತದೆ ಅಂತ ಆದರೆ ಇಷ್ಟು ಜನ ಸೇರಿದವರಿಗೂ ಕೂಡ ನನ್ನ ಅವಸ್ಥೆ ಅಂತ ಹೇಳುವುದು ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಇಲ್ಲಿ ಬಂದು ನಿಂತದ್ದಕ್ಕೆ ನಾನೊಂದು ನನ್ನ ಆತ್ಮಸಾಕ್ಷಿಯಾಗಿ 2 ಮಾತನ್ನು ಹೇಳುವುದಿದ್ರೆ, ಇವತ್ತು ಗತಿಸಿ ಹೋದಂಥ ಬಲ್ಲವಣ್ಣನವರಿಗೆ ಉತ್ತಮವಾದಂಥ ಸದ್ಗತಿ ಪ್ರಾಪ್ತಿಯಾಗಲಿ. ಅವರ ಉತ್ತರಾಧಿಕಾರಿಗಳು ಅವರು ತಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡಂಥ ಒಂದು ಸಂಸ್ಕೃತಿ ಉಂಟು, ಸಂಸ್ಕಾರ ಉಂಟು, ಪರಂಪರೆ ಉಂಟು, ಏನು ಅದನ್ನು ಕೂಡ ಮುಂದರಿಸಿ ಹೋಗುವುದರ ಮೂಲಕ ಅವರಿಗೆ ಆ ಲೋಕದಲ್ಲಿರುವಂಥ ಅವರಿಗೆ ಒಂದು ಮನಃಶಾಂತಿಯನ್ನು ಕರುಣಿಸಬೇಕು ಅಂತ ಕೇಳಿಕೊಳ್ತೇನೆ. ಮಾತ್ರ ಅಲ್ಲ, ಅವರನ್ನು ಕಳೆದುಕೊಂಡಂಥ ದುಃಖ ಅವರ ಬಂಧು ಬಾಂಧವರಿಗೆ, ಕುಟುಂಬದವರಿಗೆ, ಸಂಸಾರದವರಿಗೆ ಆ ದೇವರು ಆ ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಾಲಣ್ಣನವರು ತನ್ನ ಬದುಕಿನಲ್ಲಿ ಸರಳತೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟವರು. ತನ್ನ ಈ ವೇಷಭೂಷಣದ ವ್ಯವಹಾರದಲ್ಲಿ ಯಾವತ್ತೂ ಕೂಡ ಹಣ ಗಳಿಸಬೇಕು, ತಾನೊಬ್ಬ ದೊಡ್ಡ ಶ್ರೀಮಂತನಾಗಬೇಕು ಅನ್ನುವಂಥ ಇರಾದೆಯನ್ನು ಇಟ್ಕೊಂಡವರೇ ಅಲ್ಲ. ಇಲ್ಲಿ ಅದೆಷ್ಟೋ ಸಂಘದ ಹಿರಿಯರಿದ್ದೀರಿ, ನಿಮಗೆಲ್ಲ ಗೊತ್ತಿದೆ. ಯಾವತ್ತೂ ಕೂಡ ಬಾಲಕೃಷ್ಣ ನಾಯ್ಕರವರು ಇಷ್ಟೇ ಹಣ ಕೊಡಬೇಕು ಅನ್ನೋದಾಗಿ ತಾಕೀತು ಮಾಡಿದವರಲ್ಲ. ಅಂತಹ ಸರಳ ಜೀವನವನ್ನು ಬದುಕಿದವರು. ಹಾಗೆ ತನ್ನದೇ ಆದಂತಹ ಒಂದು ಪರಂಪರೆಯನ್ನು, ಒಂದು ಶಿಸ್ತನ್ನು ಬೆಳೆಸಿಕೊಂಡು ಬಂದವರು. ಮುಖ್ಯವಾಗಿ ಬ್ರಾಹ್ಮಣ ವರ್ಗದವರನ್ನು ಅತ್ಯಂತ ಗೌರವಿಸುತ್ತಿದ್ದುದನ್ನು ನಾನು ಕಂಡಿದ್ದೇನೆ. ಅವರ ಹಲವಾರು ಶಿಸ್ತು ಕ್ರಮಗಳು ನಮಗೆಲ್ಲರಿಗೂ ಆದರ್ಶ ಅಂತ ಹೇಳ್ತಾ, ಇದೀಗ ಯಕ್ಷಗಾನ ಕಲಾರಂಗದ ಕಾರ್ಯದರ್ಶಿಗಳಾಗಿರುವಂತಹ ಯಕ್ಷ ಶಿಕ್ಷಣ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಂತಹ ಮುರಳಿ ಕಡೆಕರ್ ಅವರು ನುಡಿ ನಮ್ಮನ್ನು ಸಲ್ಲಿಸಬೇಕು ಕೇಳಿಕೊಳ್ತಾರೆ. ಬಾಲಕೃಷ್ಣ ನಾಯ್ಕರು ಅಗಲಿದ ಸಂದರ್ಭದಲ್ಲಿ ಗ್ರೂಪ್ನಲ್ಲಿ ವಿಷಯವನ್ನು ಹಾಕಿದ್ದೆ.
ಪ್ರಭಾಕರ್ ಜೋಶಿಯವರು ಒಂದು ವಾಕ್ಯ ಬರೆದು ಮೆಸೇಜ್ ಮಾಡಿದರು. ಸೇವೆ, ಸರಳತೆ, ತಜ್ಞತೆ ಮತ್ತು ದುಡಿಮೆಗೆ ಪ್ರತಿರೂಪದಂತಿದ್ದ ಬಾಲಕೃಷ್ಣ ನಾಯಕರನ್ನು ಕಳ್ಕೊಂಡಿದ್ದೇವೆ. ಬಹುಶಃ ಈ 4 ಶಬ್ದಗಳು ಸಾಕು. ಸೇವೆ, ತಜ್ಞತೆ, ಅದರಲ್ಲಿ ಪರಿಪೂರ್ಣವಾದಂತಹ ಹಿಡಿತ ಅವರಿಗಿತ್ತು ಪ್ರಸಾದನದಲ್ಲಿ. ಸರಳತೆ ನಿಮ್ಗೆ ಗೊತ್ತಿದೆ. ಮತ್ತು ದುಡಿಮೆ, ಪರಿಶ್ರಮ. ಬ್ರಹ್ಮಾವರ ಹೇಳಿದ ಕೂಡಲೇ ಬಡಗತಿಟ್ಟು ಯಕ್ಷಗಾನದ ಹೃದಯ ಕಾಣ್ತದೆ. 4-5 ಮಂದಿಯ ಹೆಸರು ಪಕ್ಕನೆ ನಮಗೆ ಫ್ಲ್ಯಾಶ್ ಆಗಿ ಹೋಗ್ತದೆ. ಹಾರಾಡಿ ಕೂಡಲೇ ಇಡೀ ಸಹೋದರರು, ಕುಟುಂಬ ನೆನಪಾಗ್ತದೆ. ಮಡಪಾಡಿ ಸಹೋದರರು, ಆ ಬಂಧುಗಳು ನೆನಪಾಗ್ತಾರೆ. ಸುಬ್ಬಣ್ಣ ಭಟ್ರು, ಬಿ ವಿ ಆಚಾರ್ಯ ನೆನಪಾಗ್ತಾರೆ. ಆ ಸಾಲಿಗೆ ಸೇರ್ಪಡೆಗೊಂಡ ಇನ್ನೊಂದು ಹೆಸರು ಬಲ್ಲಣ್ಣ. ಇನ್ನು ಮುಂದೆ ಬ್ರಹ್ಮಾವರ ಹೇಳಿದ ಕೂಡಲೇ ಬಾಲಕೃಷ್ಣ ನಾಯಕರ ಒಂದು ಚಿತ್ರ ನಮ್ಮ ಮನ ಪಟಲದಲ್ಲಿ ಹಾದು ಹೋಗ್ತದೆ. ಅಷ್ಟು ಅಚ್ಚುತ್ತಿ ಸಾಧನೆಯನ್ನು ಮಾಡಿ ನಿರ್ಗಮಿಸಿದ್ದಾರೆ. ಅದರಿಂದ ಏನು ಬೇಸರ ಮಾಡುವ ಅಗತ್ಯ ಇಲ್ಲ. ಒಂದು ಪರಿಪೂರ್ಣ ಬದುಕನ್ನು ಅನುಭವಿಸಿದ್ದಾರೆ. ಕಷ್ಟ, ನೋವು ಎಲ್ಲರಿಗೆ ಬರುವ ಹಾಗೆ ಅವರಿಗೂ ಬಂದಿದೆ. ತುಂಬ ಬಡತನದಲ್ಲಿ ಅವರ ಬಗ್ಗೆ ನನಗೆ ಗೊತ್ತಿರುವುದಕ್ಕೆ ಹೆಚ್ಚು ನಿಮ್ಗೆ ಗೊತ್ತಿದೆ. ಸುಮಾರು 5-6 ದಶಕಗಳ ಕಾಲ ನಾವು ವೃತ್ತಿಯಲ್ಲಿರುವವರೆಲ್ಲ 30-35 ವರ್ಷಕ್ಕೆ ನಿವೃತ್ತರಾಗ್ತೇವೆ. 2 ಬದುಕಿನಗೆ ಆಗುವಷ್ಟು ಪರಿಶ್ರಮವನ್ನು ಮಾಡಿದ್ದಾರೆ. 30ರ 2 ಪಟ್ಟು 60 ವರ್ಷ ಯಕ್ಷಗಾನಕ್ಕಾಗಿ ಅಹರ್ನಿಶಿ ದುಡಿದಿದ್ದಾರೆ. ಸುಬ್ಬಣ್ಣ ಭಟ್ರೊಟ್ಟಿಗೆ, ಇಂದು ನಾಯಕರೊಟ್ಟಿಗೆ. ಆ ಬಳಿಕ ಸ್ವತಂತ್ರವಾಗಿ ಸಂಸ್ಥೆಯನ್ನು ಕಟ್ಟಿ, ಇನ್ನು ಅವರ ಗುಣನಡತೆಯ ಬಗ್ಗೆ ಅದು ಎಲ್ಲರನ್ನೂ ಆಕರ್ಷಿಸುವಂಥ ಒಂದು ಸರಳತೆ. ವೈಯಕ್ತಿಕವಾಗಿ ನಾನು ಅದನ್ನು ಅನುಭವಿಸಿದ್ದೇನೆ. ಆ ಸೌಭಾಗ್ಯ ನನಗೆ ಪ್ರಾಪ್ತಿಯಾಗಿದೆ. ಅವರಿಂದ ಮುಖಕ್ಕೆ ಬಣ್ಣ ಹಚ್ಚಿಕೊಂಡಿದ್ದೇನೆ, ಕಾಲಿಗೆ ಗೆಜ್ಜೆ ಕಟ್ಟಿಸಿಕೊಂಡಿದ್ದೇನೆ, ಆಭರಣ ತೊಡಿಸಿಕೊಂಡಿದ್ದೇನೆ, ಕೇದಗ ಮುಂದೆಯಲ್ಲಿ ಕಿರೀಟ ಕಟ್ಟಿಸಿಕೊಂಡಿದ್ದೇನೆ. ಎಲ್ಲ ಪ್ರಸಾದನ ತಜ್ಞರ ಸ್ವಭಾವ ಅದು. ಬಲ್ಲಣ್ಣನದ್ದು ಹಾಗೆ. ಮಗುವಿಗೆ ತಾಯಿ ವೇಷ ತೊಡಿಸಿದ ಮೇಲೆ ದೂರ ಹೋಗಿ ನೋಡ್ತಾಳಂತೆ, ನನ್ನ ಮಗು ಹೇಗೆ ಕಾಣ್ತದೆ, ಚಂದ ಉಂಟೋ ಇಲ್ಲೋ ಹೇಳಿ. ನಾನು ಬಳ್ಳನ ನೆನಪಾಗ್ತದೆ ನನಗೆ. ವೇಷ ಆದಮೇಲೆ ಅವರು ಬದಿಯಲ್ಲಿ ಇಣುಕುತ್ತಾರೆ, ನಾನು ಕಟ್ಟಿದ ವೇಷ ಹೇಗಾಗಿದೆ, ಸರಿ ಉಂಟೋ ಇಲ್ವೋ, ಕಸೆ ಪಾಗ ಜಾರಿತ, ಮುಖವರ್ಣಿಕೆ ಹೇಗಾಗಿತ್ತು. ಈ ರೀತಿ ಕಸುಬನ್ನು ಖುಷಿ ಪಡುವಂತಹ ವ್ಯಕ್ತಿಯವರು. ವೃತ್ತಿಯಲ್ಲಿ ಯಾವತ್ತೂ ಅವರು ನೋವಿದ್ದರೂ ಕೂಡ ತೋರಿಸ್ಕೊಳ್ಳಿಲ್ಲ, ಆನಂದವನ್ನು ಪಡೆದಿದ್ದಾರೆ. ಅದೇ ಅವರ ಶ್ರೇಷ್ಠತೆ. ಅಯ್ಯೋ ಕಷ್ಟ ಕಷ್ಟ ಅಂತ ಯಾವತ್ತೂ ಹೇಳ್ಕೊಡ್ಲಿಲ್ಲ. ಬಹುಶಃ ಅವರ ಅಂತ್ಯಕಾಲದಲ್ಲಿ ಹಾಗೆ ಆಯಿತು. TMI ಆಸ್ಪತ್ರೆಯಲ್ಲಿ ಸೇರಿದ್ದು ನಮ್ಗೆ ಗೊತ್ತಾದ್ದು ಮತ್ತೆ ಡಿಸ್ಚಾರ್ಜ್ ಆದಮೇಲೆ. ನಮಗೆ ಸಹಾಯ ಮಾಡುವ ಅವಕಾಶವನ್ನು ಕೊಡಲಿಲ್ಲ. ಮಣಿಪಾಲ ಆಸ್ಪತ್ರೆಯಲ್ಲಿ ಅವರ ಮಗನ ದೆಸೆಯಿಂದ ಅಲ್ಲಿಯೂ ಕೂಡ ಯಾರ ಹತ್ರವೂ ದೀನನಾಗಿ ಕೇಳುವ ಸಂದರ್ಭ ಅವರಿಗೆ ಪ್ರಾಪ್ತಿಯಾಗಲಿಲ್ಲ. ಮಾತು ಬಂತು, ಹಣಕ್ಕಾಗಿ ಅವರು ಹಪಾಪಿಸಿದವರಲ್ಲ. ಸೇವೆಯನ್ನು ಪೂಜೆ ಅಂತ ಪರಿಭಾವಿಸಿ ಬದುಕಿದವರು. ಇದು ಬಹಳ ವಿರಳ. ಯಾಕಂದರೆ ನಾವು ಅನುಭವಿಸಿದವರು. 10-16 ವರ್ಷ ಯಕ್ಷ ಶಿಕ್ಷಣ ಮಾಡಿದಾಗ ನಮ್ಮ ಗುರುಗಳು ಇಲ್ಲಿದ್ದಾರೆ. ಹೆಚ್ಚಿನವರು ಕೆಲವೊಮ್ಮೆ 40-50 ವೇಷ ಒಂದು ಮಕ್ಕಳದ್ದು. ಆ 1.5 ಗಂಟೆ ಆಟ ಮಾಡಬೇಕಾದ್ರೆ 4-5 ಗಂಟೆಯ ಪೂರ್ವದಲ್ಲಿ ಬಂದು ಸಿದ್ಧತೆ ಮಾಡಿ ವೇಷ ಕಟ್ಟಿ, ಆ ಬಳಿಕ ಮುಗಿದ ವೇಳೆ ಪುನಃ 1-1.5 ಗಂಟೆ ಮಡಚಿ ಮತ್ತೆ ಮನೆಗೆ ಹೋಗಿ ಆ ಒದ್ದೆ ಬಟ್ಟೆಯನ್ನು ಒಣಗಿಸಿ ಮತ್ತೆ ಪುನಃ ಮರುದಿವಸ ಅದನ್ನು ಮಡಚಿ ಗಂಟೆ ಕಟ್ಟಿಕೊಂಡು ಚೌಕಿಗೆ ಬಂದು ಬಿಡಿಸಿ, ಅದು ಅಸಾಧ್ಯ ಕೆಲಸ. ಅದಕ್ಕೆ ನಾವು ಕೊಡ್ತಾ ಇರುವ ಸಂಭಾವನೆ ನೋಡುವಾಗ ಮುಜುಗರ ಆಗ್ತದೆ. ನಮಗೆ ಒಂದು ರೀತಿಯಲ್ಲಿ ಕೀಳರಿಮೆ ಭಾವಿಸ್ತದೆ. ನಾವೇನು ಮಾಡ್ತಾ ಇದ್ದೇವೆ, ನಮಗೂ ಅನಿವಾರ್ಯತೆ ಇದೆ. ಗುರುಗಳು ಎಷ್ಟೋ ಜನ ಹೇಳುವುದು, ತುಂಬ ವೇಷ ಇದ್ದಾಗ ನಮ್ಮ ಬಲ್ಲಣ್ಣನಿಗೆ ಹೇಳಿ ಆಯಿತಾ. ಯಾಕೆ ಹೇಳಿದರೆ ಅವರಷ್ಟು ಪ್ರೀತಿಯಿಂದ ತನ್ನ ಕಷ್ಟವನ್ನು, ಅವ್ರು ಇನ್ನೊಬ್ಬರ ಕಷ್ಟ ನೋಡ್ತಾ ಇದ್ರು. ನನಗೆ ಅನ್ನಿಸ್ತಾ ಇತ್ತು, ಮುರಳಿಯವರೇ ನೀವಿಷ್ಟು ಮಾಡುವಾಗ ನಾವಿಷ್ಟು ಮಾಡದಿದ್ದರೆ ಹೇಗೆ?
ನಮ್ಮದು ವೇಷ ಆದಾಗ ಕೆಲವೆಲ್ಲ ನಿಬಂಧನೆಗಳಿವೆ. ಅವರ ತಂಡದವರಿಗೆ ಹೇಳ್ತಾ ಇದ್ರು, ನೋಡಿ ಇವತ್ತು ಅವರ ಮಕ್ಕಳ ಯಕ್ಷಗಾನದ್ದು ಹಾರ ಹಾಕಬೇಡಿ, ಮುಖವರ್ಣಿಗೆ ಹೀಗೆ ಮಾಡಿ. ನಮ್ಮ ಸಣ್ಣವರ ಮಾತನ್ನು ಕೂಡ ಗೌರವಿಸಿ ಪರಿಪಾಲಿಸ್ತಾ ಇದ್ರು. ಮತ್ತು ಬಹಳ ದೊಡ್ಡ ವಿಷಯ ಅಂದರೆ, ಈಗ ಮಂತು ಮಾತು ಅವರು ವ್ಯಕ್ತಿ ಕೊಡ್ತಾ ಇರುವ ಗೌರವ. പക്ഷെ ನನಗೆ ಎಷ್ಟೋ ಸಲ ಅನ್ನಿಸ್ತದೆ, ಅರ್ಹತೆಗೆ ಮೀರಿದಂತಹ ಮನ್ನಣೆಯನ್ನು ಅವರಿಂದ ಪಡೆದಿದ್ದೇನೆ. ಅವರು ಮಾತಾಡ್ತಿರ್ಲಿಲ್ಲ, ಅವರ ನೋಟ ಸಾಕು, ಅವರ ನಿಲುವು ಸಾಕು. ನಾವು ಹೇಳುವುದನ್ನು ರಿಸೀವ್ ಮಾಡುವ ರೀತಿ ಇದೆ ಅಲ್ಲ, ನಾವೊಂದು ವಿಷಯ ಹೇಳಿದರೆ ಅದನ್ನು ಸ್ವೀಕರಿಸುವ ರೀತಿ ಇದೆ ಅಲ್ಲ, ಅದೇ ದೊಡ್ಡ ರೆಸ್ಪೆಕ್ಟ್. ಅವ್ರು ಮಾತಾಡ್ತಿರ್ಲಿಲ್ಲ, ನಿಮ್ಗೆ ಗೊತ್ತಿದೆ, ಅವ್ರಿಗೆ ಮಾತು ಬರ್ತಿರ್ಲಿಲ್ಲ. ಆದರೆ ಒಟ್ಟು ಅವರ ನಡವಳಿಕೆ. ಎಷ್ಟೋ ಸಲ ವಿದೇಶಕ್ಕೆ ಅಥವಾ ನನ್ನ ಗೆಳೆಯರಿಗೆ ಕಿರೀಟ ಕಟ್ಟಿಸ್ಬೇಕಿತ್ತು, ಎದೆ ಕಟ್ಟಬೇಕಿತ್ತು, ತಕ್ಷಣ 4 ದಿವಸದಲ್ಲೇ ಆಗಬೇಕು. ಮೊದಲು ಹೇಳ್ತಾರೆ, ಆಗುವುದಿಲ್ಲಲ್ಲ, ಇನ್ನೂ ಮರದ ಕೆಲಸ ಮಾಡಿಸಿ. ಆ ಬಳಿಕ ಪರಿಹಾರವು ಕೊಡ್ತಿದ್ರು. ಅವರ ಮನೆಯ ಕಿರೀಟವನ್ನೇ ಕೊಡ್ತಾರೆ. ನನ್ನ ಮನೆಯದ್ದು ಇದನ್ನೇ ಕೊಡ್ತೇನೆ, ಸ್ವಲ್ಪ ಜರಿ ಹಟ್ಟಿ, ಅದಕ್ಕೆ ಜರಿ ಹಟ್ಟಿ 2 ದಿವಸ ನಂತರ ಕೊಡ್ತೇನೆ ಹೇಳಿ. ಆ ರೀತಿ ಕೆಲವು ವೇಷಭೂಷಣ ನಾನು ಪಡ್ಕೊಂಡಿದ್ದೇನೆ. ಅದು ಅವರ ಹೃದಯವಂತಿಗೆ, ಆ ಧಾರಾಳತನ. ನಿಮ್ಗೆ ಗೊತ್ತಿದೆ, ಮನೆಯಲ್ಲಿ 1 ನಿಮಿಷ ಕೂತ್ಕೊಳ್ಳುವುದಿಲ್ಲ. ಬೇಗಡೆ ಅಂಟಿಸುವುದು, ಗಾಜು ಅಂಟಿಸುವುದು, ಮರದ ಕೆತ್ತನೆ ಮಾಡುವುದು, ಹೊಸ ಹೊಸ ವಿನ್ಯಾಸಗಳನ್ನು ಮಾಡುವುದು. ಮಾತು ಬಂತು, 3 ಮಕ್ಕಳನ್ನು ಕೊಟ್ಟಿದ್ದಾರೆ. ಹೆಚ್ಚಿನವರು ಅವರ ವೃತ್ತಿಗೆ ಅಪ್ಪಮ್ಮಂದಿರು ಮಕ್ಕಳನ್ನು ಕಳಿಸುವುದಿಲ್ಲ. ಬೇಡಪ್ಪ, ನನಗೆ ಮುಗಿಲಿದ್ದು ಈ ಕಷ್ಟ, ನನ್ನ ಮಕ್ಕಳಿಗೆ ಬೇಡ ಹೇಳಿ. ಆದರೆ 3 ಅವರ ಹಾಗೆ ಸಜ್ಜನಿಕೆಯ ಮೌನದ ಮಕ್ಕಳನ್ನು ಈ ಕ್ಷೇತ್ರ ಕೊಟ್ಟಿದ್ದಾರೆ. ಇದು ದೊಡ್ಡ ಕಾಣಿಕೆ ಅವರದ್ದು. ಅದರಲ್ಲಿ ನಿಮ್ಗೆ ಗೊತ್ತಿದೆ, ಒಬ್ಬ ಪ್ರತಿಭಾನ್ವಿತ ನೃತ್ಯಗಾರ, ವೇಷಧಾರಿ ಅವರ ಮಿಥುನ್. ಈ ರೀತಿ ಯಕ್ಷಗಾನ ಕ್ಷೇತ್ರಕ್ಕೆ ದೊಡ್ಡ ಕಾಣಿಕೆಯನ್ನು ಕೊಟ್ಟಂಥ ಹಂದಾಡಿ ಬಾಲಕೃಷ್ಣ ನಾಯಕರ ನೆನಪು ಮಾಡಿದಾಗ ಹೃದಯ ತುಂಬಿ ಬರ್ತದೆ. ಅವರೊಟ್ಟಿಗೆ ಒಂದಷ್ಟು ಕಾಲ ನಾವು ಬದುಕಿದ್ದೆವು. ಪೂರ್ಣ ಬದುಕನ್ನು ಸಮಾಜಮುಖಿಯಾಗಿ, ಯಾರಿಗೂ ಹೊರೆಯಾಗದಾಗೆ, ನೋವಾಗದ ಹಾಗೆ, ಎಲ್ಲ ಸಂದರ್ಭದಲ್ಲಿ ಲಘುವಾದ ಮಾತುಗಳು ಸಹಜವಾಗಿ ಅವಕಾಶ ಇದ್ದಾಗ ಬರುವುದು ಸಹಜ. ಆದರೆ ಅಪವಾದ ಬಾಲಣ್ಣ ಚೌಕಿಯಲ್ಲಿ ನೀವು ಬಹುಶಃ ಯಾರೂ ಕೂಡ ಅವರಿಂದ ಲಘು ಮಾತುಗಳನ್ನು ಕೇಳಿದ ಹಾಗೆ ಇಲ್ಲ. ತುಂಬ ಸಂಕಟ ಒಳಗಾಗ್ತದೆ, ಅವರಿಗೆ ಗೊತ್ತಾಗ್ತದೆ, ಆದರೆ ಹೇಳ್ಕೊಳ್ಳುವುದಿಲ್ಲ. ಮೆಲ್ಲ ಕೆಲವೊಮ್ಮೆ ಹೇಳ್ತಾರೆ, ಮುರಳಿಯವರೇ ಅವರಿಗೆ ಹೇಳಿ, ಅಷ್ಟು ವೇಷ ಇದ್ದರೆ ಹೇಗೆ ನಮ್ಮ ಉಳಿದವರು ಆಡ್ತಾರೆ. ಈ ರೀತಿ ಮಾತಾಡಿದ್ದು 1, 2, 3 ಬಿಟ್ಟರೆ ಇಷ್ಟರವರೆಗೆ ಅವರಿಂದ ನಾನು ಮಾತುಗಳನ್ನು ಕೇಳಿಲ್ಲ. ಅಂತಹ ನಿಜವಾಗಿ ಸಾರ್ಥಕ ಬಾಳ್ವೆಯನ್ನು ಬಾಳಿದ ಬಾಳಣ್ಣನ ಅದು ಪುಣ್ಯ ಜೀವಿ. ಅವರೊಟ್ಟಿಗೆ ನಾವಿದ್ದೇವೆ. ಬ್ರಹ್ಮಾವರ ಪಾವನ ಆಯಿತು. ಯಕ್ಷಗಾನ ಕ್ಷೇತ್ರಕ್ಕೆ ಅವರ ಕೊಡುಗೆ ಮರೆಯಲಾರದ ಕೊಡುಗೆ ಅಂತ ಹೇಳ್ತಾ, ನಾನು ಹೇಳಬೇಕಾಗಿಲ್ಲ, ಖಂಡಿತಕ್ಕೂ ಅವರಿಗೆ ಸದ್ಗತಿ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ವೇಷಭೂಷಣ ಕಟ್ಟುವುದರಲ್ಲಿ, ಅದರಲ್ಲೂ ಎಲ್ಲ ಹಿರಿಯರಿಗೆ ಗೊತ್ತಿದೆ, ನಮ್ಮ ನಡುತಿಟ್ಟಿನ ಮುಂಡಾಸು ಕರ್ಣ, ವೃಷಕೇತು, ತಾಮ್ರಧ್ವಜ ಇಂತಹ ಮುಖ್ಯ ಪಾತ್ರಗಳಿಗೆ ಕಟ್ಟುವಂತಹ ಮುಂಡಾಸನ್ನು ಒಬ್ಬ ಕಲಾವಿದನ ತಲೆಯಲ್ಲಿ ಮೂಡಿಸುವಲ್ಲಿ ಬಾಳಣ್ಣನಿಗಿದ್ದಂತಹ ಕೌಶಲ್ಯ ಬೇರೆ ಯಾರಲ್ಲೂ ನಾನು ಕಂಡಿಲ್ಲ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೇನೆ. ಹಾಗೆ ಮಹಿಳಾ ಪ್ರತಿನಿಧಿಯಾಗಿ ಸವಿತಾ ಕುಮಾರ್ ಯರ್ಮಾಳ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರ, ಇದರ ಉಪನ್ಯಾಸಕಿ, ಇವರು ನುಡಿ ನಮ್ಮನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದರು. ಎಲ್ಲರಿಗೂ ನಮಸ್ಕಾರ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರ ಇಲ್ಲಿನ ಉಪನ್ಯಾಸಕಿಯಾಗಿ, ಅಲ್ಲಿನ NSS ಯೋಜನಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ನಮಗೆ ಮಾನ್ಯ ಪ್ರಧಾನಮಂತ್ರಿಯವರ ಏಕ ಭಾರತ್ ಶ್ರೇಷ್ಠ ಭಾರತ್ ಆ ಯೋಜನೆಯಡಿ ಉತ್ತರಾಖಂಡಕ್ಕೆ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಕ್ಕಾಗಿ ಒಂದು ತಂಡದೊಂದಿಗೆ ನಮಗೆ ಹೋಗಬೇಕಾದಂಥ ಅವಕಾಶ ಸಿಕ್ಕಿತು. ಆ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ 3 ವಿದ್ಯಾರ್ಥಿಗಳು ಜೊತೆಗೆ ನಾವು ಅದಕ್ಕೆ ಆಯ್ಕೆಯಾದೆವು. ಆ ಸಂದರ್ಭದಲ್ಲಿ ಸಾಂಸ್ಕೃತಿಕ ರಾಯಭಾರಿಗಳಾಗಿ ನಾವೇನಾದರೂ ಮಾಡಬೇಕು ಅಂತ ಮಹಿಷಾಸುರ ಮರ್ದಿನಿ ಎನ್ನುವಂಥ ಒಂದು ಯಕ್ಷಗಾನ ತುಣುಕನ್ನು 1 ಗಂಟೆಯ ಒಂದು ಪ್ರಸಂಗವನ್ನು ತಯಾರಿಸಿಕೊಂಡು ನಾವು ಉತ್ತರಾಖಂಡಕ್ಕೆ ಹೋಗುವುದು ಅಂತ ನಿರ್ಧರಿಸಿದಾಗ
ಮೊಟ್ಟ ಮೊದಲು ನಾವು ಭೇಟಿಯಾದದ್ದು ಬಾಲಣ್ಣನನ್ನು. ಅದಕ್ಕೆ ಮುಖವರ್ಣಿಕೆ ಹೇಗೆ ಮಾಡಬೇಕು, ವೇಷ ಹೇಗೆ ಕಟ್ಟಬೇಕು, ನಮ್ಗೆ ಯಾರೋ ಪ್ರಸಾದನ ಮಾಡಲಿಕ್ಕೆ ಕರ್ಕೊಂಡು ಹೋಗೋ ಹಾಗಿಲ್ಲ, ನಾವೇ ಅದನ್ನೆಲ್ಲ ಮಾಡ್ಕೊಳ್ಬೇಕಾಗಿತ್ತು. ಇದಕ್ಕೆಲ್ಲದಕ್ಕೂ ನಮಗೆ ಎಷ್ಟು ಚೆನ್ನಾಗಿ ನಮ್ಮನ್ನು ತಯಾರಿ ಮಾಡಿದರು ಅಂತ ಹೇಳಿದರೆ, ಇದೇ ಬಂಟರ ಭವನದ ಕೆಳಗೆ ಯಕ್ಷ ಶಿಕ್ಷಣದವರ ಯಕ್ಷಗಾನ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅವರ ಚೌಕಿಯಲ್ಲಿ 2-3 ದಿನ ನಾನು ಕೂಡ ವೇಷ ಹಾಕಲಿಕ್ಕೆ ಬಂದು ಕೂತು ವೇಷ ನಾನು ಹಾಕ್ಕೊಂಡಿದ್ದೆ, ಬೇರೆಯವರಿಗೂ ವೇಷ ಹಾಕಿದ್ದೆ. ಆ ಸಂದರ್ಭದಲ್ಲಿ ಬೇರೆಯವರ ತಮಾಷೆ ಮಾಡಿದ್ದುಂಟು, ಇದೇನು ಮೇಡಮ್ ಸೈಡ್ ಬಿಸ್ನೆಸ್ ಅಂತ ಕೇಳಿದ್ದು ಉಂಟು ನನಗೆ. ಆದರೂ ಬಾಲಣ್ಣ ನಮಗೆ ಆ ಪ್ರಸಾದನಗಳನ್ನೆಲ್ಲ ಕೊಟ್ಟು ಈ ರೀತಿಯಾಗಿ ಹಚ್ಚಬೇಕು, ಮಾಲಿನಿಗೆ ವೇಷ ಹೀಗೆ ಹಾಕಬೇಕು, ದೇವಿಯ ಕೈಗಳನ್ನು ಈ ರೀತಿ ಕಟ್ಟಬೇಕು ಅಂತ ಇಷ್ಟು ಸರಳವಾಗಿ ತನ್ನ ಅಷ್ಟೂ ಒತ್ತಡದ ಸಮಯದಲ್ಲೂ ನಮಗೆ ಸಮಯ ಕೊಟ್ಟು ಪ್ರಸಾದನವನ್ನು ನಮಗೆ ಕೊಟ್ಟು ಉತ್ತರಾಖಂಡಕ್ಕೆ ಆ ಮಹಿಷಾಸುರನ ಕೋಡಿಂದ ಹಿಡಿದು ದೇವಿಯ ಕೈ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಐಟಮನ್ನು ನಮಗೆ ಕೊಟ್ಟು ಪ್ಯಾಕ್ ಮಾಡಿ ಉತ್ತರಾಖಂಡಕ್ಕೆ ತಕ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟು 15 ದಿನಗಳ ಕಾಲ ಆ ವರ್ಣಿಕೆಗಳು ನಮ್ಮೊಟ್ಟಿಗೆ ಇತ್ತು. 15 ದಿನದ ನಂತರ ನಾನು ಬಂದು ಇಲ್ಲಿ ವಾಪಸ್ ಕೊಟ್ಟಾಗ ನಾವು ಮಾಡಿದ ವೇಷ, ಅದರ ಫೋಟೋಗಳು, ಅದರ ವಿಡಿಯೋ, ನಾವು ಮಾಡಿದ ಕಾರ್ಯಕ್ರಮದ ವಿಡಿಯೋ ಎಲ್ಲ ನೋಡಿ ಸಂತೋಷ ಪಟ್ಟದ್ದು ಬಹುಶಃ ಇವತ್ತಿಗೂ ಹಸಿರಾಗಿದೆ. ಅಲ್ಲಿ ಉತ್ತರಾಖಂಡದ ಮುಖ್ಯಮಂತ್ರಿಗಳು ಎದ್ದು ನಿಂತು ಚಪ್ಪಾಳೆ ಕೊಟ್ಟು ನಮ್ಮನ್ನು ಕಲ್ಚರಲ್ ಅಂಬಾಸಿಡರ್ ಅಂತ ನನ್ನನ್ನು ಕರೆದದ್ದು, ಇದೆಲ್ಲವನ್ನು ಅವರಿಗೆ ಆ ವಿಡಿಯೋವನ್ನು ತೋರಿಸಿದಾಗ ಬಹುಶಃ ಅವತ್ತವರು ಖುಷಿ ಪಟ್ಟದ್ದು ನನಗೆ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ. ಇಂತಹ ಒಬ್ಬ ಸರಳ ಸಜ್ಜನ ವ್ಯಕ್ತಿ. ಹೇಳ್ಬೋದಾಗಿತ್ತು ಅದೆಲ್ಲ ಆಗೋದಿಲ್ಲ ಮೇಡಮ್, ಅಷ್ಟು ದೂರಕ್ಕೆಲ್ಲ ಕಳಿಸ್ಲಿಕ್ಕೆ ಆಗೋದಿಲ್ಲ, ನೀವೇನೋ ಬೇರೆ ನೋಡ್ಕೊಳ್ಳಿ ಅಂತ ಹೇಳಿದರೆ ಬಹುಶಃ ನಾವು ಕಾರ್ಯಕ್ರಮನೇ ಬಿಟ್ಟು ಬಿಡ್ತಿದ್ದೆವು. ಆದರೆ ಅದು ಯಾವುದನ್ನು ಮಾಡಲಿಲ್ಲ. ಅದರ ಜೊತೆಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ಹೇಳಿದರೆ, ಅವರ ಮಕ್ಕಳು ನನ್ನ ವಿದ್ಯಾರ್ಥಿಗಳು. ಈಗಾಗಲೇ ಮುರಳಿ ಸರ್ ಹೇಳಿದ ಹಾಗೆ ಬಾಲಣ್ಣ ತನ್ನ ಕೆಲಸವನ್ನು ಮಾಡಿದರೂ, ಅವರು ಇಷ್ಟು ವರ್ಷಗಳು ಆ ಯಕ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಮಕ್ಕಳು ಅದೇ ತುಡಿತದಿಂದ, ಅದೇ ಗೌರವದಿಂದ, ಅದೇ ನಿಷ್ಠೆಯಿಂದ, ಅದೇ ಭಕ್ತಿಯಿಂದ ಆ ಕಾಯಕವನ್ನು ಮುಂದುವರಿಸ್ತಾ ಇದ್ದಾರೆ. ಅಂಥ ಮಕ್ಕಳನ್ನು ಪಡೆದಂತಹ ಬಾಲಣ್ಣ ಕೂಡ ಧನ್ಯರು. ಆ ಬಾಲಣ್ಣನನ್ನು ಪಡೆದಂಥ ನಮ್ಮ ಸಮಾಜವೇ ಧನ್ಯ. ಅಪರೂಪದಲ್ಲಿ ಅಪರೂಪ ವ್ಯಕ್ತಿ ಅಂತ ನಾನು ಅವರನ್ನು ಗೌರವಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. NSSನ ವಿಭಾಗ ಅಧಿಕಾರಿಯಾಗಿ ನಮ್ಮ NSS ಘಟಕಕ್ಕೆ ಅವರ ಕೊಡುಗೆಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಮತ್ತೊಮ್ಮೆ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ. ವಂದನೆಗಳು. ನಮ್ಮ ಉಡುಪಿ ಜಿಲ್ಲೆಯ ಒಬ್ಬ ಪ್ರತಿಭಾನ್ವಿತ ಹವ್ಯಾಸಿ ಕಲಾವಿದರಾದಂತಹ ನಾರಾಯಣ ಪ್ರಭುಗಳಿದ್ದಾರೆ. ಬಾಲಣ್ಣನ ಜೊತೆಯಲ್ಲಿ ಸಾಕಷ್ಟು ವರ್ಷ ಅವರು ಅವರ ವೇಷಭೂಷಣಕ್ಕೆ ಬಾಲಣ್ಣ ಕರೆದಾಗೆಲ್ಲ ಹೇಳಿದಾಗೆಲ್ಲ ಹೋಗಿ ವೇಷವನ್ನು ನಿರ್ವಹಿಸಿ ಬಾಲಣ್ಣನಿಗೆ ತುಂಬ ಆಪ್ತರಾಗಿದ್ದವರು. ಅವರು ಬಾಲಣ್ಣನ ಬಗ್ಗೆ 2 ನುಡಿನಮನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಆದಿಯಲ್ಲಿ ಗಜಮುಖನ ಪದದ್ವಯಕ್ಕೆ ಪೊಡಮುಡುತ್ತ ನುಡಿ 2 ನಾಡುವೆನು ನಿಮಗೆಲ್ಲ ವಂದಿಸುತ್ತ. ಹಂದಾಡಿ ಬಾಲಕೃಷ್ಣ ನಾಯಕರು ಇಲ್ಲದ ಈ ಪ್ರಪಂಚದಲ್ಲಿ ಇವತ್ತು ನಾವಿದ್ದೇವೆ ಅಂತ ಹೇಳುವುದಕ್ಕೆ ಮನಸ್ಸಿಗೆ ತುಂಬ ಬೇಸರ ಆಗ್ತದೆ, ವಿಷಾದ ಅನ್ನಿಸ್ತದೆ. 1981ರಿಂದ ನನಗೆ ಮತ್ತು ಬಲ್ಲಣ್ಣನಿಗೆ ಯಕ್ಷಗಾನದಿಂದಾಗಿ ಒಂದು ಮಿತ್ರತ್ವ ಬೆಳೆಯಿತು. ನಾನು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ್ದೆ ನನ್ನ ಪದವಿಯ ವಿದ್ಯಾಭ್ಯಾಸ ಮುಗಿದ ಮೇಲೆ 1981ರಲ್ಲಿ ನಾನು ಯಕ್ಷಗಾನದ ಅಭ್ಯಾಸ. ಆಮೇಲೆ ನನಗೆ ಪ್ರಪ್ರಥಮವಾಗಿ ವೇಷ ಕಟ್ಟಿದವರೇ ಬಲ್ಲಣ್ಣನವರು. ಅದು ನನಗೆ ಇವತ್ತು ನೆನಪಿದೆ. ನನ್ನ ಪ್ರಥಮ ವೇಷ ವೀರಮಣಿ ಕಾಳಗದ ದಮನ ಎನ್ನುವ ಸಣ್ಣ ಪಾತ್ರ. ಸ್ವಲ್ಪ ದಿನದ ತಯಾರಿಕೆಯಲ್ಲಿಯೇ ನಾನು ರಂಗಕ್ಕೆ ಪ್ರವೇಶ ಮಾಡಿದ್ದೇನೆ. ಆಗ ಬಲ್ಲಣ್ಣನವರು ಹೇಳಿದ್ದ, ನನಗೆ ಕೆಲವರು ತಮಾಷೆ ಮಾಡಿದ್ದು ಇದೆ, ಆ ಕೆಂಪು ಮುಂಡಾಸ್ ಕಟ್ಟಿಕೊಂಡು ಇಷ್ಟು ಸಣ್ಣಗಿದ್ದೆ ನಾನಾಗ, ಆ ಕೆಂಪು ಮುಂಡಾಸ್ ಕಟ್ಟಿಕೊಂಡು ನೀನು ರಂಗಸ್ಥಳಕ್ಕೆ ಹೋಗೋದು ಹೌದಾ ಅಂತ ತಮಾಷೆ ಮಾಡಿದ್ದು ಇದೆ ಕೆಲವರು.
ಆದರೆ ಬಲ್ಲಣ್ಣನ ಹತ್ರ ಕೇಳಿದಾಗ ಹೇಳಿದರು, ಇಲ್ಲ ಅದೇನಿಲ್ಲ, ಹಾಗೇನು ಹೊರೆ ಇಲ್ಲ ಅಂತ ನನಗೆ ಹುರಿದುಂಬಿಸಿಕೊಂಡು ದೊಡ್ಡ ಕೆಂಪು ಮುಂಡಾಸನ್ನು ತಲೆ ಮೇಲೆ ಹೇರಿದರು. ಅದು 7 ಅಟ್ಟೆಯೋ 9 ಅಟ್ಟೆಯೋ ಅಂತ ಅದಕ್ಕೆ ಲೆಕ್ಕ ಇತ್ತು. 9 ಅಟ್ಟೆಯ ಒಂದು ದೊಡ್ಡ ಮುಂಡಾಸನ್ನು ಹೇರಿದರು. ಏಳುವಾಗ ನನಗೆ ಸ್ವಲ್ಪ ಏಳಲಿಕ್ಕೆ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದರೆ, ಆಗ ಕೇದಗೆ ಮುಂದಲೆಯೋ ಅಥವಾ ಮುಂಡಾಸಿನ ಅಟ್ಟೆಯನ್ನು ಕಟ್ಟಿಕೊಂಡು, ಇವತ್ತಿನ ಹಾಗೆ ರೆಡಿಮೇಡ್ ಥರ್ಮೋಕಾಲಿನ ತುಂಡನ್ನು ಕಟ್ಟುವುದಲ್ಲ, ಆಗ ಅಟ್ಟೆಯನ್ನು ಕಟ್ಟುವುದಿತ್ತು. ಹಾಗೆ ನನ್ನನ್ನು ಹುರಿದುಬ್ಬಿಸಿಕೊಂಡು ರಂಗಕ್ಕೆ ಕಳಿಸಿದಂತಹ ಪ್ರಪ್ರಥಮವಾಗಿ ಇಡೀ ನನ್ನ ವೇಷವನ್ನು ಕಟ್ಟಿದವರೇ ಬಾಲಣ್ಣನವರು. ಆಮೇಲೆ ಮತ್ತೊಂದು ಬಾರಿ ವೇಷ ಮಾಡುವಾಗ ಬಹುಶಃ ತಪ್ಪು ನನ್ನದೇ ಇರ್ಬೋದು. ಆ ದಿವಸ ಒಳ್ಳೆಯ ಊಟ ಇತ್ತು, ಯಕ್ಷಗಾನದ ಮೊದಲು ಒಳ್ಳೆಯ ಊಟ ಮಾಡಿತು, ಪಾಯಸದ ಊಟ, ಒಳ್ಳೆಯ ಊಟ ಆಯಿತು. ತಲೆ ಮೇಲೆ ಕೇದಗೆ ಮುಂದೆ ಕಟ್ಟಿದವರು ಬೇರೆ ಜನ, ಬೇರೊಬ್ಬರು ವ್ಯಕ್ತಿ. ಸ್ವಲ್ಪ ಕಟ್ಟುವಾಗಲೇ ನನಗೆ ಅದು ಟೈಟ್ ಗಟ್ಟಿಯಾಗಿ ಕಟ್ಟಿದ ಅನುಭವ ಆಯಿತು. ಆಮೇಲೆ ಕಸೆ ಕಟ್ಟಿದರು. ಊಟ ಮಾಡಿದ್ದೆ ಅಲ್ವಾ, ಅನ್ನ ಸಾರು ಹುಳಿ ಕೆಳಗುಳಿಯಿತು, ಪಾಯಸ ಮೇಲೆ ಉಳಿಯಿತು, ಮಧ್ಯದಲ್ಲಿ ಕಟ್ಟ ಹಾಕಿದ್ದಾರೆ. ವಾಂತಿ ಮಾಡಿದೆ, ತಡಿಲಿಕ್ಕೆ ಆಗದಷ್ಟು ವಾಂತಿ. ವೇಷ ಬಬ್ರು ವಾಹನ ಕಾಳಗದ ಬಬ್ರು ವಾಹನ. ಅರ್ಧ ತಾಸು ತಡವಾಗಿ ಪ್ರಸಂಗ ಪ್ರಾರಂಭ ಆಯಿತು. ಆಮೇಲೆ ಯಾರೋ ಗ್ಲೂಕೋಸು ಆಮೇಲೆ ಲಿಂಬೆ ಶರ್ಬತ್ತೆಲ್ಲ ಕೊಟ್ಟರು. ರಂಗಸ್ಥಳಕ್ಕೆ ಪ್ರವೇಶ ಮಾಡಿದೆ. ಅಂತೂ ಬಹಳ ಕಷ್ಟದಲ್ಲಿ ಬಬ್ರು ವಾಹನ ಪಾತ್ರವನ್ನು ಮಾಡಿದೆ. ಆಗ ನಾನು ಚೌಕಿ ಮನೆಗೆ ಬಂದಾಗ ಬಲ್ಲಣ್ಣ ಹತ್ರ ಒಂದು ಹೇಳಿದೆ, ಬಲ್ಲಣ್ಣ, ಇನ್ನು ಮುಂದೆ ನಾನು ರಂಗಸ್ಥಳಕ್ಕೆ ವೇಷ ಕಟ್ಟಿ ಹೋಗುವುದಿದ್ದರೆ ವೇಷಭೂಷಣವನ್ನು ಸ್ವಯಂ ಮೇಕಪ್ ಮತ್ತು ಸ್ವಯಂ ಆಗಿ ಮೇಳದ ವೃತ್ತಿ ಕಲಾವಿದರು ಹೇಗೆ ಸ್ವಯಂ ಆಗಿ ವೇಷಭೂಷಣವನ್ನು ಧಾರಣೆ ಮಾಡಿಕೊಂಡು ರಂಗಕ್ಕೆ ಹೋಗ್ತಾರೋ ಹಾಗೆ ಮಾಡುವ ಸಾಧ್ಯತೆ ನನಗಿದ್ದರೆ ಮಾತ್ರ ನಾನು ಇನ್ನು ರಂಗಸ್ಥಳಕ್ಕೆ ಹೋಗ್ತೇನೆ, ಇಲ್ಲದ್ರೆ ಹೋಗೋದಿಲ್ಲ ಅಂತ. ಆಗ ಬಲ್ಲಣ್ಣ ಹೇಳಿದರು, ಬಾ ಬ್ರಹ್ಮಾವರಕ್ಕೆ ಬಾ, ನಿನ್ನಲ್ಲಿ ಆಸಕ್ತಿ ಉಂಟು, ನಿನಗೆ ಕಲಿಬೇಕು ಅಂತ ಮನಸ್ಸುಂಟು, ಮತ್ತು ನೀನು ಒಳ್ಳೆಯ ವೇಷ ಮಾಡ್ತಾಯಿದ್ದಿ, ಇದನ್ನು ನೀನು ಬೆಳೆಸು, ನಿಲ್ಲಿಸಬೇಡ, ಬಾ ನನ್ನ ಜೊತೆ ಅಂತ. ಆಗ ಇಂದು ನಾಯಕರ ವೇಷಭೂಷಣ ಇಂದು ನಾಯಕರ ಕಂಪನಿಯಲ್ಲಿದ್ದದ್ದು. ಆಗ ಇವರಲ್ಲಿ ಮ್ಯಾನೇಜರ್ ಆಗಿ ಅದರ ಸಂಪೂರ್ಣ ಜವಾಬ್ದಾರಿಕೆಯನ್ನು ಹೊತ್ಕೊಂಡು ಹೋದಂಥವರು ಬಲ್ಲಣ್ಣವರು. ಆಗ ನಾನು ಪ್ರತಿನಿತ್ಯ ಬಲ್ಲಣ್ಣನ ಅನುಮತಿಯ ಮೇರೆಗೆ ಇಂದು ನಾಯಕರಲ್ಲಿ ಕೇಳಿಕೊಂಡ ಮೇಲೆ ಪ್ರತಿನಿತ್ಯ ನಾನು ಮಣಿಪಾಲದಿಂದ ಬ್ರಹ್ಮಾವರ ಇಂದು ನಾಯಕರ ಮನೆಗೆ ಸಂಜೆ 5 ಗಂಟೆಯ ಒಳಗೆ ನಾನು ಬಂದು, ಆಮೇಲೆ ಎಲ್ಲಿ ವೇಷಭೂಷಣದ ಸಾಮಾನು ಹೋಗಬೇಕೋ, ಯಾವ ಸಂಘದ ಆಟವೋ ಯಾವ ಊರಿನಲ್ಲಿ ಆಟವೋ ಅಲ್ಲಿಗೆ ಅವರೊಟ್ಟಿಗೆ ಹೋಗ್ತಾ ಇದ್ದೆ. ಬಲ್ಲಣ್ಣನವರು ನನ್ನನ್ನು ಎಷ್ಟು ಚೆನ್ನಾಗಿ ತರಬೇತಿ ಮಾಡಿಸಿದ್ದಾರೆ ಅಂತ ಹೇಳಿದರೆ, 10 ದಿನದಲ್ಲಿ ನಾನು ಎಲ್ಲ ರೀತಿಯ ಬಣ್ಣದ ವೇಷ ಒಂದು ಬಿಟ್ಟು ಬೇರೆ ಎಲ್ಲ ಜಾತಿಯ ಮುಖವರ್ಣಿಕೆಯನ್ನು 10 ದಿವಸದಲ್ಲಿ ನಾನು ಕಲಿಯುವಂತೆ ಅಭ್ಯಾಸ ಮಾಡಿದ್ದಾರೆ. ಆಮೇಲೆ ಆ ಕೇದಗೆ ಮುಂದಲೇ ಅಟ್ಟೆ ಬಲ್ಲಣ್ಣನವರು ಮುಂಡಾಸ್ ಕಟ್ಟುವುದರಲ್ಲಿ ಬಹಳ ನಿಪುಣರು. ಆ ಮುಂಡಾಸಿನ ಕ್ರಮವನ್ನು ಕೂಡ ನನಗೆ 10 ದಿವಸದ ಒಳಗೆ ಎಲ್ಲವನ್ನು ಹೇಳಿಕೊಟ್ಟಂತಹ ಒಂದು ಅದ್ಭುತ ಗುರು ಅಂತ ನಾನು ಭಾವಿಸ್ತೇನೆ. ಬಲ್ಲಣ್ಣ ನನಗೆ ಮಿತ್ರ ಅಲ್ಲ, ನನಗೆ ಅವರು ಗುರು ಸಮಾನರು. ಆಮೇಲೆ ವೇಷಭೂಷಣದ ರಿಪೇರಿ ಕೆಲಸಗಳು, ಬೇಗಡೆ ಹಚ್ಚೋದು ಹೇಗೆ, ಅದನ್ನು ಹೊಲಿಯುವುದು ಹೇಗೆ, ಇತ್ಯಾದಿ ಅವರಿಂದ ನಾನು ಮರದ ಕೆಲಸವನ್ನು ಕೂಡ ಅಭ್ಯಸಿಸಿಕೊಂಡವನು. ಈ ಪ್ರಸಾದನ ತಜ್ಞ ಅವರು ಹೇಗೋ ಅವರಿಂದ ಎಷ್ಟೆಲ್ಲ ಸಾಧ್ಯ ಉಂಟೋ ಅಷ್ಟೆಲ್ಲ ನಾನು ಕಲಿತುಕೊಂಡು ಅವರಿಗೆ ಗುರು ಅಥವಾ ಅವರಿಗೆ ನಾನು ಶಿಷ್ಯನಾಗಿ ಕೆಲಸ ಮಾಡಿದ್ದೇನೆ ಅವರೊಂದಿಗೆ. ಆಮೇಲೆ ಅವರು ಸ್ವತಂತ್ರವಾಗಿ ಗಜಾನನ ಯಕ್ಷಗಾನ ಮಂಡಳಿ ಅಂತ ಪ್ರಾರಂಭಿಸುವಾಗ ನನ್ನನ್ನು ಕರೆದು ಕೇಳಿದರು, ನಾನು ಸ್ವಯಂ ಆಗಿ ಒಂದು ಮಾಡಬೇಕು. ಆಗ ಇಂದು ನಾಯಕರು ತೀರ್ಕೊಂಡಿದ್ದರು, ಅವರ ನಂತರ ನಾನು ಇದನ್ನೇ ಮುಂದುವರಿಸ್ತೇನೆ ಅಂತ. ಆಗ ನಾನಿದ್ದೇನೆ ಅಂತ ಎದೆ ತಟ್ಟಿ ಅವರ ಜೊತೆಯಲ್ಲಿ ಸೇರಿಕೊಂಡವ ನಾನು. ಸತತವಾಗಿಯೂ 3 ವರ್ಷಗಳ ಕಾಲ ಅವರ ಜೊತೆಯಲ್ಲಿ ಪ್ರತಿಯೊಂದು 3 ವರ್ಷ ಪ್ರತಿ ಅವರ ಆಟಕ್ಕೆ ನಾನು ಬರ್ತಾಯಿದ್ದೆ. ಆಮೇಲೆ ಮಕ್ಕಳೆಲ್ಲ ತಯಾರಾದರು, ಆಮೇಲೆ ನಾನು ಸ್ವಲ್ಪ ಕಡಿಮೆ ಆದರೆ ಇವತ್ತಿಗೂ ಕೂಡ ಅವರಿಗೆ ಮೇಕಪ್ ಚೌಕಿ ಮನೆಯಲ್ಲಿ ಜನರ ಕೊರತೆ ಇದ್ದರೆ ಇವತ್ತಿಗೂ ಬಲ್ಲಣ್ಣ ನನಗೆ ಕರಿತಾ ಇದ್ದರು, ನಾನು ಅವರೊಂದಿಗೆ ಅವರ ಸೇವೆಯನ್ನು ಮಾಡ್ತಾಯಿದ್ದೆ. ಬಲ್ಲಣ್ಣ ನನಗೆ ಗುರುವಾಗಿ ಏನು ಕಲಿಸಿದ್ದಾರೋ ಆ ಗುರು ಋಣವನ್ನು ನಾನು ಅವರ ಕಂಪನಿಯಲ್ಲಿ ಕೆಲಸ ಮಾಡುವುದರ ಮೂಲಕ ನಾನು ಗುರು ಋಣವನ್ನು ತೀರಿಸಿದ್ದೇನೆ ಎನ್ನುವ ಒಂದು ಸಣ್ಣ ಭಾವ ನನಗೆ ಇದೆ. ಮತ್ತು ಬಲ್ಲಣ್ಣನ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಏನಿಲ್ಲ. ನನಗೆ ಗುರುಗಳವರು ಸರಳ ಸಜ್ಜನಿಕೆ, ಇನ್ನೊಂದು ಅವರ ಆ ಗುಣಗಳು.
ಬಹುಶಃ ಬಲ್ಲಣ್ಣನ ಜೊತೆಯಲ್ಲಿ ಸೇರಿದ ಮೇಲೆ ನನಗೂ ಕೂಡ ಯಕ್ಷಗಾನಕ್ಕೆ ಬರುವ ಮೊದಲು ಸ್ವಲ್ಪ ಸಿಡುಕಿತ್ತು. ಬಲ್ಲಣ್ಣನ ಸಹವಾಸದಿಂದ ಆ ಸಿಡುಕು ಮಾಯವಾಗಿ ಬಿಡಿತು. ಬಲ್ಲಣ್ಣನಿಂದ ನಾನು ಸುಮಾರು ಬದಲಾಗಿದ್ದೇನೆ. ಬಲ್ಲಣ್ಣನಿಂದ ನಾನು ಬಹಳಷ್ಟು ಕಲ್ತಿದ್ದೇನೆ. ಅವರ ಸರಳವಾದಂತಹ ಜೀವನ ಶೈಲಿ, ಅವರ ಉಡುಗೆ ತೊಡುಗೆಯನ್ನು ಕಂಡರೆ ಗೊತ್ತಾಗ್ತದೆ. ಯಾವತ್ತು ನೀವು ನೋಡಿ ಬಲ್ಲಣ್ಣ ಬಿಳಿ ಅಂಗಿ ಹಾಕ್ಕೊಂಡು ವೇಷ್ಟಿ ಅಥವಾ ಬಿಳಿ ಬಣ್ಣದ ಪ್ಯಾಂಟಿನಲ್ಲೇ ಬರ್ತಾಯಿದ್ರು. ಯಾವತ್ತು ನೀವು ನೋಡಿ ಬಲ್ಲಣ್ಣನದ್ದು ವೇಷಭೂಷಣ ಶುಭ್ರವಾಗಿ ಬೆಳ್ಳಗಾಗಿ ಶುಭ್ರವಾಗಿ ಇರ್ತಿತ್ತು. ಸರಳ ಹಾಗೂ ಶುದ್ಧ ಒಳ್ಳೆಯ ಮನಸ್ಸಿನ ಒಂದು ವ್ಯಕ್ತಿ. ಅವರು ಇಲ್ಲದಂತಹ ಈ ಪ್ರಪಂಚದಲ್ಲಿ ನಾವಿದ್ದೇವೆ. ಆದರೆ ಒಂದು ನಮ್ಮ ಸನಾತನ ಧರ್ಮ ಹೇಳ್ತದೆ, ಈ ಆತ್ಮಕ್ಕೆ ಸಾವಿಲ್ಲ ಅಂತ, ದೇಹಕ್ಕೆ ಮಾತ್ರ ಸಾವು ಅಂತ. ಹಾಗಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಹೀಗೆ ಈ ಚಕ್ರ ತಿರುಗುತ್ತಾ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ಒಂದು ವೇಳೆ ನಮ್ಮ ಬಲ್ಲಣ್ಣನಿಗೆ ನಮ್ಮ ಸನಾತನ ಧರ್ಮದ ಮಾತಿನಂತೆ ಪುನರ್ಜನ್ಮ ಅಂತ ಒಂದಿದ್ದರೆ ಆ ಉತ್ತಮ ಜನ್ಮ ಅವರಿಗೆ ಪ್ರಾಪ್ತಿಯಾಗಲಿ ಅಂತ ಅವ್ಯಕ್ತವಾದಂತಹ ದಿವ್ಯ ಶಕ್ತಿಯಲ್ಲಿ ನಾನು ಪ್ರಾರ್ಥಿಸ್ತೇನೆ. ಹಾಗೆ ನಮಗೆ ಬಲ್ಲಣ್ಣನನ್ನು ಕಳೆದುಕೊಂಡಾಗ ಆದಂತಹ ದುಃಖ ಇವತ್ತಿಗೂ ಕೂಡ ಕಣ್ಣಿನಿಂದ ನೀರು ಬರಿಸುವಂತಿದೆ. ನಮಗಿಷ್ಟ ಆಗುವಾಗ ಅವರ ಮನೆಯವರಿಗೆ, ಅವರ ಧರ್ಮಪತ್ನಿಯಾಗಲಿ ಮಕ್ಕಳಾಗಲಿ ಅವರೊಂದಿಗೆ ಸದಾ ಅವರೊಂದಿಗಿದ್ದಂತಹ ಅವರಿಗೆ ಎಷ್ಟು ಕಷ್ಟ ಆದೀತು. ಹಾಗಾಗಿ ಅವರಿಗೂ ಕೂಡ ಅವರನ್ನು ಅಗಲಿದಂತಹ ಆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ನಾವು ಪುನರಪಿ ಜನನ ಜನ್ಮಾಂತರಗಳು ಅಂತ ಹೇಳ್ತೇವೆ. ಈ ಜನ್ಮಗಳಲ್ಲಿ ಮಾಡಿದಂತಹ ಪಾಪ ಮತ್ತು ಪುಣ್ಯ ಇದು ಎರಡೂ ಕೂಡ ಒಂದು ಬ್ಯಾಲೆನ್ಸ್ ಆದಾಗ, ಅಲ್ಲಿ ಶೇಷ ಇಲ್ಲದೆ ಇದ್ದಾಗ ಅವನಿಗೆ ಮುಕ್ತಿ ಸಿಗ್ತದೆ, ಆತ್ಮಕ್ಕೆ ಮುಕ್ತಿ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೆ ಬಲ್ಲಣ್ಣನಿಗೆ, ಈ ಬಲ್ಲಣ್ಣನ ಆತ್ಮಕ್ಕೆ ಇದು ಪುನರಪಿ ಜನ್ಮ ಇರಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಪುಣ್ಯದ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅವರ ಆತ್ಮಕ್ಕೆ ಮುಕ್ತಿ ದೊರೆಯಲಿ, ಅಂದರೆ ಸಾಲೋಕ್ಯ, ಸಾಮೀಪ್ಯ, ಸಾರೋಪ್ಯ, ಸಾಯೋಜ್ಯ ಎನ್ನುವಂತಹ 4 ಪದಗಳಿವೆ ಅಂತೆ, ಪದವಿಗಳು. ಅವೆಲ್ಲವೂ ಅವರಿಗೆ ಲಭ್ಯ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಹಾಗೆ ನನಗೆ 1-2 ನುಡಿ ಆಡುವುದಕ್ಕೆ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲ್ಲಣ್ಣನ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ, ಹೇಳಲಿಕ್ಕೂ ನಮಗೆ ಆಗುವುದಿಲ್ಲ ಈ ಸಂದರ್ಭದಲ್ಲಿ. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಾರದ ಮಧ್ಯದ ದಿವಸ ಆದ ಕಾರಣ ಇಲ್ಲಿ ನೆರೆದಿರುವಂಥ ಹಲವರು ಊಟ ಮಾಡಿ ತಮ್ಮ ಉದ್ಯೋಗಕ್ಕೆ ತೆರಳಬೇಕಾದಂಥ ಅಗತ್ಯ ಇದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಮುಗಿಸ್ತಾ ಇದ್ದೇವೆ. 2 ವಾಕ್ಯದಲ್ಲಿ ತಮ್ಮ ಮಾತನ್ನು ಹೇಳಬೇಕಂತ ಮುಂದೆ ಬರಲು ಕೇಳಿಕೊಳ್ತಾ ಇದ್ದೇನೆ. ಕೇಶವರಾವ್ ಬಡವನಡಿಯೂರು. ಬಾಲಕೃಷ್ಣ ನಾಯಕರ ಅಭಿಮಾನಿ ಬಳಗ ಇಷ್ಟೊಂದು ರೀತಿಯಿಂದ ಸೇರಿದವರಿಗೆ ನಮಿಸಿಕೊಳ್ತಾ, ನಾನು ಅವರ ಬಗ್ಗೆ ಜಾಸ್ತಿಯಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಮಾತಾಡುವ ಹೊತ್ತು ಅಲ್ಲ. ಬಾಲಕೃಷ್ಣ ನಾಯಕರು ನನಗೆ ಸುಮಾರು 40 ವರ್ಷಗಳಿಂದಲೂ ಪರಿಚಯ. ಹಿಂದೂ ನಾಯಕರಲ್ಲಿ ಅವರು ಇದ್ದಾಗ ಅವ್ರ ಜೊತೆಯಲ್ಲಿದ್ದವರು ಬಾಲಕೃಷ್ಣ ನಾಯಕರು. ಆವಾಗ ನಮ್ಮ ಸಂಸ್ಥೆಗಳಿಗೆ ಅವರು ವೇಷಭೂಷಣಗಳನ್ನು ತರ್ತಾಯಿದ್ರು. ಹಿಂದೂ ನಾಯಕರಿಗೂ ಇವರಿಗೂ ತುಂಬ ವ್ಯತ್ಯಾಸ. ಹಿಂದೂ ನಾಯಕರು ಖಡಾಖಂಡಿತವಾಗಿ ಮಾತಾಡ್ತಾ ಇದ್ದವರು, ಹಣದ ವ್ಯವಹಾರದಲ್ಲಿ ಕೂಡ ಬಹಳ ತೀಕ್ಷ್ಣವಾಗಿ ವ್ಯವಹರಿಸ್ತಾ ಇದ್ದರು. ಆದರೆ ಒಂದು ದಿವಸವೂ ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ವೇಷಗ ಸಾಮಾನನ್ನು ತಂದಾಗ ಇವರು ಕೇಳಿಕೊಂಡದಿಲ್ಲ. ನಾವು ಕೊಟ್ಟದ್ದು ಪಡೆದುಕೊಂಡು ಹೋಗ್ತಾಯಿದ್ರು. ಅದಕ್ಕಿಂತಲೂ ನಾವು ಗಮನಿಸಿದ್ದು, ಎಳೆಯ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ವೇಷವನ್ನು ಕಟ್ಟುವುದರಲ್ಲಿ ನಿಷ್ಣಾತರಾದ ಇವರು ಮಕ್ಕಳನ್ನು ಕೂಡ ಅಷ್ಟೇ ಪೂಜನೀಯ ಭಾವನೆಯಿಂದ, ಅಂದರೆ ಅವರು ವೇಷ ಕಟ್ಟಿದಾಗ ಅವರು ಅಷ್ಟೇ ಗೌರವದಿಂದ ಕಾಣ್ತಾ ಇದ್ದದ್ದನ್ನು ನಾವು ನೋಡಿದ್ದೇವೆ. ಬಹುಶಃ ಈ ಬ್ರಹ್ಮಾವರದ ಬಡಗುತಿಟ್ಟಿನ ಯಕ್ಷಗಾನದ ಪರಿಕರಗಳಲ್ಲಿ ಒದಗಿಸುವಲ್ಲಿ 3 ಜನ ಮುಂಡಾಸು ವೇಷ ಕಟ್ಟುವುದರಲ್ಲಿ ಬಹಳ ನಿಪುಣರಾದವರಿದ್ದರು. ಒಂದು ಮೀಸೆ, ನಾವು ರಾಮಣ್ಣ ಅಂತ ಹೇಳ್ತೇವೆ, ಅವರು. 2ನೇದು ಸಂಜೀವಣ್ಣ ಹಾರಾಡಿಯವರು, ಒಂದು ಬಲ್ಲಣ್ಣ. ಬಹುಶಃ
ಎಷ್ಟೇ ದೊಡ್ಡ ಮುಂಡಸನ್ನು ಕಟ್ಟಿದರೂ ಕೂಡ ರಂಗದಲ್ಲಿ ಬೇಕಾದ ರೀತಿಯಲ್ಲಿ ವ್ಯವಹರಿಸುವುದಕ್ಕೆ ಆಗುವ ಹಾಗೆ ಸಿದ್ಧ ಮಾಡಿ ಕಳಿಸ್ತಾ ಇದ್ದರು. ಹಾಗೆ ತಾನು ಕಟ್ಟಿದ ವೇಷಭೂಷಣ ಸರಿಯಾಗಿದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಮತ್ತೊಮ್ಮೆ ಪರಾಮರ್ಶಿಸಿ ನೋಡ್ತಾ ಇದ್ದರು. ಅದಕ್ಕಿಂತಲೂ ಮುಖ್ಯವಾಗಿ ರಂಗದಲ್ಲಿ ಚೌಕಿಯಲ್ಲಿ ಅವರಿದ್ದಾಗ ಒಂದೇ ಒಂದು ಅಶ್ಲೀಲ ವಾಕ್ಯಗಳನ್ನು ಮಾತಾಡುವುದಕ್ಕೆ ಅವಕಾಶ ಇರ್ತಿರಲಿಲ್ಲ. ಅವರು ರಂಗದಲ್ಲಿ ಚೌಕಿಯಲ್ಲಿ ಇದ್ದಾರೋ ಚೌಕಿಯಲ್ಲಿ ಇಲ್ಲವೋ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಬಹುಶಃ ಹಿರಿಯರು ಕೂಡ ಬಂದು ಬಾಲಣ್ಣ ನಮಸ್ಕಾರ ಅಂತ ಹೇಳಿದಾಗ ತಾನು ಅಷ್ಟೇ ಸೌಮ್ಯವಾಗಿ ನಮಸ್ಕರಿಸುವಂಥ ಗುಣಧರ್ಮವನ್ನು ಹೊಂದಿಕೊಂಡವರು, ಸರಳ ಸಜ್ಜನಿಕೆಯ ಸೌಮ್ಯ ಭಾವದ ಆ ಮೂರ್ತಿವೆತ್ತಂಥ ಅವರು ನಮ್ಮೊಂದಿಗೆ ಇಂದು ಇಲ್ಲ ಅನ್ನುವಂಥ ಒಂದು ವ್ಯಥೆ ನಮ್ಮನ್ನು ಕಾಡಿಸ್ತಾ ಇದೆ. ಆದರೆ ಪರಮಾತ್ಮನು ಅವರಿಗೆ ವಿಷ್ಣುಪಾದವನ್ನು ಅನುಗ್ರಹಿಸಲಿ ಅನ್ನುವ ಶುಭ ಕೋರಿಕೆಯೊಂದಿಗೆ ಅವರ ಕುಟುಂಬಕ್ಕೆ ಬಂದಂಥ ಈ ದುಃಖದ ಸನ್ನಿವೇಶವನ್ನು ತಾಳಿಕೊಳ್ಳುವಂಥ ಶಕ್ತಿಯನ್ನು ಪರಮಾತ್ಮ ಅನುಗ್ರಹಿಸಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಮಯದ ಅಭಾವದಿಂದ ನುಡಿ ನಮನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯಮಾಡಿ ಆಗಮಿಸಿರುವಂತಹ ಎಲ್ಲರೂ ಕೂಡ ಬಾಲಣ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ಬೇಡಿ ಎಲ್ಲರೂ ಕೂಡ ಮಿತ್ರ ಭೋಜನದಲ್ಲಿ ಭಾಗವಹಿಸಬೇಕು ಅಂತ ಅವರ ಕುಟುಂಬದವರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇದುವರೆಗೆ ನುಡಿ ನಮನವನ್ನು ಸಲ್ಲಿಸಿರುವಂತಹ ಎಲ್ಲ ಬಾಲಣ್ಣನ ಅಭಿಮಾನಿಗಳಿಗೆ, ಅವರ ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.